ನಮಸ್ಕಾರ. ಸದಾನ್ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಜನ ಎಷ್ಟೋ ಒಂದು ಅಂಧಕಾರದಲ್ಲಿದ್ದಾರೆ ಅಂತಂದರೆ ಅವರು ನೌಕರಿ ಬೇಕಂತೇಳಿ ದುಡ್ಡು ಕೊಟ್ಟಿರ್ತಾರೆ. ಆದರೆ ಅವ್ರ ಇತಿಹಾಸನೂ ಗೊತ್ತಿರೋಂಗಿಲ್ಲ. ತಮ್ಮ ಮಗನಿಗೋ ಅಥವಾ ತಮ್ಮ ಮಗಳಿಗೋ ಏನೋ ಜಾಬ್ ಸಿಗಬೇಕಂತ ಒಂದು ಆಸೆ ಇರೋದು. ಆದರೆ ಪೊಲೀಸರು ಕೂಡ ಅನೇಕ ವೇಳೆಯಲ್ಲಿ ನೀವು ಮೋಸಗಾರರಿಂದ ದೂರ ಇರಿ ಅಂತ ಹೇಳ್ತಿರ್ತಾರೆ. ಆದರೆ ಇವ್ರು ದೂರ ಇರೋದಿಲ್ಲ. ನಾವು ಕೂಡ ಅನೇಕ ವಿಡಿಯೋಗಳಲ್ಲಿ ಸಮಾಜದ ಘಾತಕ ಶಕ್ತಿಗಳು ಭಾಳ ಜನ ಇದ್ದಾರೆ. ಡಬಲಿಂಗ್ ಮಾಡ್ತಾರೆ, ನೌಕರಿ ಕೊಡ್ತಾರೆ ಅಂತ ಹೇಳ್ತಾರೆ, ಸಿಕ್ಕ ತೋರಿಸ್ತಾರೆ. ಗೌರ್ಮೆಂಟ್ ರಾಜ್ಯಪಾಲರ ಸಿಕ್ಕ ಸಹಿತ ತೆಗೆದುಕೊಂಡು ಬಂದಿರ್ತಾರೆ. ಆರ್ಡರ್ ಕೂಡ ಸರ್ಕಾರಿ ಆದೇಶ ಪತ್ರವನ್ನು ತಂದಿರ್ತಾರೆ. ಅವ್ರ ಕಡೆ ಎಲ್ಲ ಗೌರ್ಮೆಂಟ್ ID ಕಾರ್ಡ್ ಇರ್ತವೆ. ಒಬ್ಬ ರಾಜ್ಯಪಾಲ ಸಿಗ್ನೇಚರ್ ಮಾಡ್ತಾರೆ ಅಂತಂದರೆ ಅವ್ರು ಎಷ್ಟೊಂದು ಫಾರ್ವರ್ಡ್ ಇರಬೇಕು. ಪೊಲೀಸ್ ಇಲಾಖೆ ಕೇವಲ ಒಂದು 20-30% ತಪ್ಪತ್ತೆ ಸರ್. ಉಳಿದದ್ದು 60-70% ಅವ್ರಿಗೆ ಇವ್ರು ಸಿಗೋದೇ ಇಲ್ಲ. ಯಾಕಂದ್ರೆ ಮೊಬೈಲ್ ಚೇಂಜ್ ಮಾಡ್ತಾರೆ, ಸಿಮ್ ಕಾರ್ಡ್ ಹೋಗಿತಾರೆ, ಮತ್ತು ಇನ್ನೇನು ಕೊಟ್ಟಿರ್ತಾರೆ, ದುಡ್ಡುಗೇನು ಕೊಟ್ಟಿರ್ತಾರೆ ನೌಕರಿ ಸಲಾಗಿ. ಅವ್ರ ಮನೆಗೆ ಹೋಗಿಲ್ಲ, ಅವ್ರ ಆಜುಬಾಜಾಗಿ ಇವು ಎಂಥ ಅಂತ ಕೇಳೋಂಗಿಲ್ಲ. ಅವ್ರಿಗೆ ಭಾಳ ಕೇಳಕತ್ತಂದ ಮನೆ ಬದಲಾಯಿಸ್ಬಿಡ್ತಾರೆ. ಅಂದರೆ ಇಲ್ಲಿ ಮೋಸಗಾರ ಸಂಖ್ಯೆ ಹೆಚ್ಚಿದೆ. ನೀವು ಜಾಗೃತ ಆಗ್ಬೇಕಂತ ನಾವು ಅನೇಕ ಸಲ ಪಾಲಕರಿಗೆ ಹೇಳಿರ್ತೇವೆ, ಪೋಷಕರು ಕೂಡ ಹೇಳ್ತೇವೆ. ಯಾವಾಗ ದುಡ್ಡೆಲ್ಲ ಹೋಗ್ತೈತೆ, ಯಾವಾಗ ಮೋಸದ ಅರಿವಾಗ್ತೈತೆ ಅಂದ್ರೆ ಎಲ್ಲ ಮುಗಿದ ನಂತರ ಅವರು ಪ್ರಥಮದಲ್ಲಿ ಕ್ಯಾಶೇ ತೊಗೋತಾರೆ. ಹೆಚ್ಚಾಗಿ UPI ತೊಗೋದಿಲ್ಲ. ಅವರು ಸಿಕ್ಕಿ ಹಾಕೊಳ್ತಂತ ಒಂದು ವೇಳೆ UPI ಸಹಿತ ತೊಗೋತಾರೆ. ಯಾಕಂದ್ರೆ ದುಡ್ಡು ಅಷ್ಟು 2 ಲಕ್ಷ 3 ಲಕ್ಷ ಇರೋದಿಲ್ಲ. ನೇರವಾಗಿ ತೊಗೋದಿಲ್ಲ, ಹಂತವಾಗಿ ತೊಗೋತಾರೆ. ಸುಳ್ಳು ಮೇಲೆ ಸುಳ್ಳು ಹೇಳ್ತಾರೆ. ಆದರೆ ಈ ಪಾಲಕರಿಗೆ ಗೊತ್ತಿರಬೇಕು ಏನು ಇವ್ರು ಸುಳ್ಳು ಹೇಳತ್ತಾರಂತ. ಡೌಟ್ ಬಂದ ನಂತರ ಆ ಪೊಲೀಸರ ಕೈಯಲ್ಲಿ ರೆಡ್ ಹ್ಯಾಂಡಾಗಿ ಶಿಕ್ಷಿಸಬೇಕು. ಆದ್ರೆ ಅವ್ರು ಇಷ್ಟೊಂದು ಸುಳ್ಳು ಹೇಳ್ತಾರಲ್ಲ. ನಾನು ಮುಖ್ಯಮಂತ್ರಿನೂ ಗೊತ್ತಿದೆ, ಗೃಹ ಸಚಿವ ಪರಮೇಶ್ವರ ಆಯ್ತಪ್ಪ ನಿಮಗೆ ಟ್ರಾನ್ಸ್ಫರ್ ಮಾಡ್ತೇನೆ, PSI CPI DSP ಹೇಳೇ ಬಿಡ್ತಾರೆ. ಇದು ನಂಬ್ತಾರೆ. ಮತ್ತು ಪರಮೇಶ್ವರನ ಆಫೀಸ್ದಾಗ ಹೋಗಿ ಕೂಡಿಸ್ತಾರೆ. ನಾವು ಚಿಕ್ಕೋಡದೊಂದು ಉದಾಹರಣೆ ಹೇಳಿಬಿಟ್ಟಿದೆ. ನಮಗೆ ಎಷ್ಟೋ ಜನ ಪೊಲೀಸರು, ಇನ್ಸ್ಪೆಕ್ಟ್ರು, DSPಗಳು ಅವ್ರು ಸಹಿತ ಮೋಸ ಹೋಗಿದ್ದಾರೆ. ಯಾಕಂದ್ರೆ ಪರಮೇಶ್ವರ ಆಫೀಸ್ದಲ್ಲಿ ಇವ್ರು ಕೂತಿರ್ತಾರೆ. ಅವಾಗ ಇವ್ರು ಖರೆ ಅನಿಸ್ತೈತಿ. ಪರಮೇಶ್ವರ ಬರೋಕ್ಕಿಂತ ಮೊದಲು ಇವ್ರು ಎದ್ದು ಹೋಗಿರ್ತಾರೆ. ಅದು ಗೃಹ ಸಚಿವರ ಕಚೇರಿ, ಅದು ಅಧಿಕೃತ ವಿಧಾನಸೌಧ. ಅದು ಇಲ್ಲೂ ಕೂಡ ಅದೇ ಇದೆ. ಇಲ್ಲಿ ಕೂಡ ಏನಿದೆ, ಇಲ್ಲಿ ಗುಂಡಾಗಳನ್ನು ಇಟ್ಕೊಂಡಿರ್ತಾರೆ. ನಂತರ ಪೊಲೀಸ್ ಸ್ಟೇಷನ್ಗಳನ್ನು ಇಟ್ಕೊಂಡಿರ್ತಾರೆ. ಯಾಕಂದ್ರೆ ಪೊಲೀಸರಿಗೆ ಎಲ್ಲ ಗೊತ್ತಿರ್ತೈತೆ ಯಾರು ಫ್ರಾಡ್ ಮಾಡ್ತಾರೆ, ಯಾರು ಫ್ರಾಡ್ ಮಾಡೋಂಗಿಲ್ಲ. ಸ್ವಯಂ ದೂರು ದಾಖಲಿಸ್ಕೊಳ್ಬೋದಿತ್ತು, ಅದು ದಾಖಲಿಸಿಕೊಳ್ಳಂಗಿಲ್ಲ. ಹೀಗಾಗಿ ಅವರಿಗೆ ಹಪ್ತಾ ಫಿಕ್ಸ್ ಇರ್ತದೆ. ಯಾವುದೋ ಒಂದು CL4 ಕ್ಲಬ್ ನಡಿಬೇಕಾದ್ರೆ ಪೊಲೀಸರ ಮತ್ತು ರಾಜಕಾರಣಿ ಹಸ್ತಕ್ಷೇಪ ಬರ್ತೈತೆ. ಒಬ್ಬ ಗುಂಡ ಇದ್ರೂ ಕೂಡ ಪೊಲೀಸರ ಹಸ್ತಕ್ಷೇಪ ಬರ್ತೈತೆ. ಒಬ್ಬ ಯಾರೋ 2 ನಂಬರ್ ಮಾಡ್ತಿರ್ತಾನೆ, ಅವ್ನ ನಂಬರ್ ಇರ್ತೈತಿ, ಎಲ್ಲ ಗೊತ್ತಿರ್ತೈತಿ. ಒಂದು 10 ಲಕ್ಷ ಮೋಸ ಮಾಡಿದೆ ಅಂದ್ರೆ ನಮಗೊಂದು 1 ಲಕ್ಷ ಕೊಡು, ನಾವೆಲ್ಲ ಬಗೆಹರಿಸ್ತೇವೆ. ಇಂಥ ಒಂದು ಪ್ರಕರಣ ಬಂದಿದೆ. ಈಗ ನಮ್ಮ ಮುಂದೆ ಬಸವರಾಜ ಚನ್ನಬಸಪ್ಪ ಹನ್ನಿಕೆರೆ ಸರ್ ನಮ್ಮ ಸ್ಟುಡಿಯೋಕ್ಕೆ ಬಂದಕ್ಕಾಗಿ ಮೊದಲು ಧನ್ಯವಾದಗಳು. ನಮಸ್ಕಾರ ಸರ್. ಇಲ್ಲಿ ಏನಾಗಿದೆ ಅಂತಂದರೆ ಅಕ್ಷಯ್ ಅಂತ ಇವರು BE ಇವ್ರ ಮಗ, ಇವರು ದುಡ್ಡನ್ನು ಕೊಟ್ಟಿದ್ದಾರೆ. ಇವ್ರ ತಂದೆ ದುಡ್ಡನ್ನು ಕೊಟ್ಟಿದ್ದಾರೆ. ಹೇಳಿ ಸರ್, ಯಾವ ರೀತಿ ನೀವು ಮೋಸ ಹೋದ್ರಿ? ಈಗ ನಮ್ಮ ಮಗನಿಗೆ ಅಕ್ಷಯ್ ಅವ್ರಿಗೆ BE ಡಿಗ್ರಿ ಕಲ್ತಿದ್ದ. ಅವ್ನು BE ಸಿವಿಲ್ ಇಂಜಿನಿಯರ್ ಡಿಗ್ರಿ ಕಲ್ತಿದ್ದ. ನಮಗೆ ಬೇಕಾಗಿತ್ತು ಅವನಿಗೊಂದು ಉದ್ಯೋಗ. ಆ ಉದ್ಯೋಗ ಸಂಬಂಧ ನಾವು ಒಬ್ಬರ ಇಲ್ಲಿ ಸನ್ಮಾನ್ ಹೋಟೆಲ್, ಬೆಳಗಾವಿಯಲ್ಲಿ ಸನ್ಮಾನ್ ಹೋಟೆಲ್ ಇದೆ, ಅದ್ರ ಎದುರುಗಡೆ ಒಂದು ರೋಡ್ ಇದೆ. ಅಂದರೆ ಸರ್ದಾರ್ ಸ್ಕೂಲ್ ಗ್ರೌಂಡ್ ಹತ್ತಿರ ಹೋಗುವಂಥ ಗ್ರೌಂಡು. ಅಲ್ಲಿ ಇದು ಒಂದು ಸಣ್ಣ ರೂಮ್ ಮಾಡಿಕೊಂಡು ಒಬ್ಬರು ಸಚಿನ್ ಪಾಟೀಲ್ ಅಂತ ಅವರು ಚಿಕ್ಕೋಡಿಯವ್ರವ್ರು, ಪ್ರಾಪರ್ ಚಿಕ್ಕೋಡಿಯವ್ರ, ಅವರು ಜಾಬ್ ಕೊಡೋದ್ರೆ ಅವ್ರದ್ದೊಂದು ಉದ್ದೇಶ. ಅದೇ ಅವ್ರಿಗೆ ಒಂದು ಉದ್ಯೋಗ ಆಗಿತ್ತು. ಅದೇ ಥರ ನಾವು ಎಲ್ಲಿಂದನೂ ನಮಗೆ ಅವ್ರು ಭೇಟಿಯಾದರು. ಅವ್ರಿಗೆ ನಾವು ಭೇಟಿಯಾದ್ವಿ. ಅವ್ರು ಹೇಳಿದರು ನಾವು ನಿಮಗೆ ತಾತ್ಕಾಲಿಕವಾಗಿ ಒಂದು ಜಾಬ್ ಕೊಡಿಸ್ತೇವೆ ಅಂತ ಹೇಳಿದರು. ಆ ಪ್ರಕಾರ ಅವರು ಒಂದು 2-3 ಕಡೆ ನಮ್ಮನ್ನು ಕರ್ಕೊಂಡು ಹೋಗಿದ್ದರು. ಅವ್ನು ನಮಗೆ ಚಾಯ್ಸ್ ಆಗಲಿಲ್ಲ. ಅದೇ ವೇಳೆಯಲ್ಲಿ 2019ನೇ ಇಸ್ವಿಯಲ್ಲಿ ಸರ್ಕಾರದಿಂದ ಒಂದು ಪ್ರಕಟಣೆ ಬಂದಿತ್ತು. ಏನಂದರೆ ಬೇಕಾಗಿದ್ದಾರೆ ಅಂತ ಲೋಕೋಪಯೋಗಿ ಇಲಾಖೆ ಒಳಗೆ ಮತ್ತು ಅರಣ್ಯ ಇಲಾಖೆ, ನೀರಾವರಿ ಇಲಾಖೆ ಮತ್ತು KEB ಒಳಗೆ ಪೋಸ್ಟ್ ಖಾಲಿ ಇದ್ದು, ಆ ಪೋಸ್ಟ್ನಲ್ಲಿ ಜೂನಿಯರ್ ಇಂಜಿನಿಯರ್ ಮತ್ತು ಅಸಿಸ್ಟೆಂಟ್ ಇಂಜಿನಿಯರ್ ಬೇಕಾಗಿದ್ದಾರೆ ಅಂತ ಅಧಿಕೃತವಾಗಿ ಮಾಹಿತಿ ಬಂದಿತ್ತು. ಆ ಪ್ರಕಾರ ನಾವು ನಮ್ಮ ಮಗ ಅದೊಂದು ಡಿಪ್ಲೊಮಾ ಇಂಜಿನಿಯರಿಂಗ್ ಮಾಡಿದ್ದ, ಅದರ ಸರ್ಟಿಫಿಕೇಟ್ ಇತ್ತು. BE ಮಾಡಿದರೂ ಅದರ ಸರ್ಟಿಫಿಕೇಟ್ ಇದ್ದಿರಲಿಲ್ಲ. ಡಿಪ್ಲೊಮಾ ಮ್ಯಾಗ ನಾವು ಒಂದು ಫಾರಮ್ ತುಂಬಿದ ಬಳಿಕ ಅವನಿಗೆ ಒಂದು ಎಕ್ಸಾಮ್ ಬಂದಿತ್ತು ಬರೀಲಿಕ್ಕೆ. ನಮ್ಮ ಸಂಗೊಳ್ಳಿ ರಾಯಣ್ಣ ಸರ್ಕಲ್ದಿಂದ ಬೆಳಗಾವಿಯಲ್ಲಿ
ಮೇಲ್ಗಡೆ ಹೋಗುವಾಗ ಮರಾಠ ಮಂಡಳಿ ಏನು ಕಾಲೇಜ್ ಇದೆ ಆ ಕಾಲೇಜಲ್ಲಿ ಎಕ್ಸಾಮ್ ಬಂದಿತ್ತು. ಆ ಎಕ್ಸಾಮ್ ಬರೆದ ನಂತರ ಮುಂದೆ ಏನಾಗ್ತೈತೆ ನಮಗೆ ಗೊತ್ತಿಲ್ಲ. ಅವ್ರ ಸರ್ಕಾರದಿಂದ ಯಾವಾಗ ಇಂಟರ್ವ್ಯೂ ಬರ್ತೈತೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ನಮಗೂ ಒಂದು ಜಾಬ್ ಹುಡುಕ್ಬೇಕು ಅನ್ನೋದೊಂದು ಆಸೆ ಇರ್ತೈತಿ. ಮಗನಿಗೆ ಕಲಿಸಿದ ಬಳಿಕ ಒಂದು ನೌಕರಿ ಹುಡುಕಿ ಕೊಡಬೇಕು ಅನ್ನೋದೊಂದು ಆಸೆ ಇರ್ತೈತಿ. ಆ ಪ್ರಕಾರ ಇದನ್ನು ಸುನೀಲ್ ಪಾಟೀಲ್ ಅವ್ರಿಗೆ ಇದೇ ಒಂದು ಮಾಹಿತಿ ನಾವು ಕೊಟ್ಟಿದ್ವಿ. ಅವ್ರು ಹೇಳಿದರು, ಸರ್ಕಾರ ಆದ್ರೆ ಧಾರವಾಡದಲ್ಲಿ ಒಬ್ಬರು ಮೇಡಮ್ ಇದ್ದಾರೆ, ಶಶಿಕಲಾ ತಿಮ್ಮನಪೇಟೆ ಅಂತ, ಅವ್ರಿಗೆ ನಮ್ಮನ್ನು ಭೇಟಿ ಮಾಡಿಸಿದ್ರು. ಮೋಸ ಮಾಡಿದಾರೋ ಅವರೇ ಸರ್, ಅವರೇ ಮೋಸ ಮಾಡಿದರು. ಇವರು ಭೇಟಿ ಮಾಡಿಸಿದ್ರು. ಇವರು ಅಲ್ಲಿಂದ ಸರ್ಕೊಂಡ್ರು. ಸಚಿನ್ ಪಾಟೀಲ್ ಜಾರಿದ್ದಾರೆ ಅಲ್ಲಿಂದ. ಆಮೇಲೆ ಅವರು ಶಶಿಕಲಾ ತಿಮ್ಮನಪೇಟೆ ಅಂತ ಅವರು ನಮ್ಮ ಭೇಟಿ ಮಾಡಿಸಿದ ನಂತರ ಅವರು, ನೀವು ಎಕ್ಸಾಮ್ ಅಥೆಂಟಿಗಾಗಿ ಎಕ್ಸಾಮ್ ಬರೆದಿದ್ದರೆ ನಾನು ಅದನ್ನು ಮಾಡ್ತೀನಿ, ನನಗೆ ತುಂಬ ಜನ ಪರಿಚಯ ಇದ್ದಾರೆ, ಮತ್ತು ಆ ಪ್ರಕಾರ ನಾನು ಕೆಲಸ ಮಾಡಿಕೊಡ್ತೀನಿ. ಹಂತವಾಗಿ ನಾವು ಯಾವ ಥರ ನಾವು ಹೋಗಿ ಬರ್ತೀವಿ ಬೆಂಗಳೂರಿಗೆ ಅದನ್ನೆಲ್ಲ ನಿಮಗೆ ವಿಷಯಗಳನ್ನು ನಿಮಗೆ ಹೇಳ್ತೇವೆ. ಮತ್ತು ಈಗ ಪ್ರಥಮವಾಗಿ ನನಗೆ ಹೋಗಲಿಕ್ಕೆ ನನಗೆ 20,000 ರೂಪಾಯಿ ಬೇಕು ಅಂತ ಅವರು ಹೇಳಿದರು. ಅದೇ ಆವಾಗ ನಾವು ಒಂದು 20,000 ರೂಪಾಯಿ ಅವ್ರ ಕೈಯಲ್ಲಿ ಕೊಟ್ಟು, ಅಂದರೆ ಹೋಗಲಿಕ್ಕೆ ಬರಲಿಕ್ಕೆ ಖರ್ಚು ಆಗಬಹುದು, ಮುಂದೆ ಒಳ್ಳೇದಾಗ್ತೈತಿ ನಮ್ಗೆ ಈ ಒಂದು ಉದ್ದೇಶದಿಂದ ನಾವು ಅವ್ರಿಗೆ ಕೊಟ್ಟಿವಿ. ಕ್ಯಾಶ್ ಕೊಟ್ಟು ಕೈಯಲ್ಲಿ ಕ್ಯಾಶ್ ಕೊಟ್ಟು ಸರ್. ಅದರ ನಂತರ ಅವರು ನಾನೆಲ್ಲ ಹೋಗಿದ್ದೀನಿ ಮಾಡ್ಕೊಂಬಂದಿದ್ದೇನೆ ಅಂತ ಒಂದು ತಿಂಗಳಾದ ಬಳಿಕ ನಾವಾಗೆ ಫೋನ್ ಮಾಡಿದಾಗ ಅವ್ರು ಕೇಳಿದರು. ಅದರ ನಂತರ ನಾನೆಲ್ಲ ಮಾಡಿದ್ದೀನಿ. ಹಾಂ, ಶಶಿಕಲಾ ತಿಮ್ಮನಪೇಟೆ. ಅದರ ನಂತರ ಅವರು ಮತ್ತೆ ನಮಗೊಮ್ಮೆ ಕಾಲ್ ಮಾಡಿದರು. 2020ರಲ್ಲಿ 18 ಫೆಬ್ರವರಿ ದಿನ 80,000 ರೂಪಾಯಿ ನಮಗೆ ಬೇಕು ಅಂತ ಕೇಳಿದ್ರು ಅವರು. ಮೊದಲು 20 ಕೊಟ್ಟಿದ್ರಿ, ಇದು 80, 1 ಲಕ್ಷ ರೂಪಾಯಿ ಆಗುತ್ತದೆ, ಮತ್ತು ನೀವು ಕೊಡ್ರಿ. ಆ ಥರ ಕೊಟ್ಟರೆ ನಾನು ಮೇಲಿನ ಅಧಿಕಾರಿಗಳಿಗೆ ನನಗೆ ದುಡ್ಡು ಕೊಡಲಿಕ್ಕೆ ಅನುಕೂಲ ಆಗ್ತದೆ, ನಿಮಗೆ ಜಾಬದ್ದು ನಿಮಗೆ ಅವಶ್ಯಕತೆ ಐತೆ, ಅವ್ರಿಗೆ ದುಡ್ಡು ಕೊಟ್ಟರೆ ಬಂದೇ ಬರ್ತೈತೆ ಅಂತ ನಮಗೊಂದು ಆಸೆ ತೋರಿಸಿದ್ರು ಅವರು. ಅದು ಮುಂದೆ ಮೋಸ ಹೋಗ್ತೇವೆ ಅಂತ ನಮಗೆ ಅದು ಗೊತ್ತಾಗಲಿಲ್ಲ. ಆಸೆಗೆ ಬಿದ್ದು ನಾವು ಕೊಟ್ವಿ. ಅದ್ರ ನಂತರ ಮತ್ತೆ ಅವರು ಕಾಲ್ ಮಾಡಿದಾಗ ಅದೇ ವರ್ಷ 2020ರಲ್ಲಿ 7 ಸೆಪ್ಟೆಂಬರ್ 1 ಲಕ್ಷ ರೂಪಾಯಿ ಕೊಡಂತ ಅವಾಗ ಹೇಳಿದರು. ಅದೇ ಥರ ನನ್ನ ಮಗ RTGS ಮಾಡಿದರು, KVG ಬ್ಯಾಂಕ್ ಥ್ರೂ RTGS ಮಾಡಿ ಅದನ್ನು ರಿಸಿಟು ನಮ್ಮ ಕಡೆ ಇದೆ, ಅವ್ರಿಗೂ ಗೊತ್ತಿದೆ RTGS ಥ್ರೂ ಬಂದಿದೆ ಅಂತ. ತದನಂತರ ಮತ್ತು ನಾವು ನಡುವೆ ಸಂಪರ್ಕ ಮಾಡಿದಾಗ ಅವರು ನಮಗೆ ಮತ್ತು ಬೇಕಾಗ್ತದೆ ದುಡ್ಡು, ನಾವು ನಿಮಗೆ ಹೇಳ್ತೇವೆ ಅಂತ ಹೇಳಿದರು. ಆಯ್ತು ರೀ, ನೀವು ಮಾಡಿರಿ ಅಂತ ನಾವು ಹೇಳಿದ್ವಿ. ಆವಾಗ ಮತ್ತೆ 2021 ಜುಲೈದಲ್ಲಿ ಅವರು ಮತ್ತೆ ನಮಗೆ ಫೋನ್ ಮಾಡಿದರು, 2 ಲಕ್ಷ ರೂಪಾಯಿ ನೀವು ಕೊಡಬೇಕು ಅಂತ. ಆವಾಗ ನಾನು ನಮ್ಮದೊಂದು ಯಾವುದೋ ಒಂದು ಕಾರಣದಿಂದ ನಾನು ಬೇರೆ ರಾಜ್ಯದಲ್ಲಿದ್ದೆ. ಆ ರಾಜ್ಯದಿಂದ ನಾನು ನನ್ನ ಮಗನ ನೌಕರಿ ಮುಖ್ಯ, ನಂದು ಬಿಸ್ನೆಸ್ ಮುಖ್ಯ ಅಲ್ಲ ಅಂತ ತಿಳ್ಕೊಂಡು ನಾನು ರಿಟರ್ನ್ ಬಂದು ಬೆಳಗಾವಿಗೆ ತಲುಪಿ ಅವ್ರಿಗೆ ಶಶಿಕಲಾ ತಿಮ್ಮನಪೇಟೆ ಅವರಿಗೆ 2 ಲಕ್ಷ ರೂಪಾಯಿ ನಾನು ಕೊಡೋ ವ್ಯವಸ್ಥೆ ಮಾಡಿದೆ. ಇದು 17 ಜುಲೈ 2021ರಂದು. ತದನಂತರ ಮತ್ತೆ ಅವರು ನಮಗೆ ಫೋನ್ ಮಾಡಿದರು. ನಾನೀಗ ಇದೇ ಜಾಬ್ ಒಂದು ಕೆಲಸದ ಮೇಲೆ ಹೋಗ್ತಾ ಇದ್ದೇನೆ, ನನಗೆ 25,000 ರೂಪಾಯಿ ಬೇಕಂತ ಮತ್ತೆ ಅವರು ಕಾಲ್ ಮಾಡಿದರು. ಅದು 21 ಜನವರಿ 2023ರಲ್ಲಿ. ಆವಾಗ ನನ್ನ ಮಗ ಮತ್ತು Paytm ಮೂಲಕ 25,000 ರೂಪಾಯಿ ಅವ್ರಿಗೆ ಕೊಟ್ಟ. ನಿಮ್ಮದೆಲ್ಲ ಕೊಟ್ಟಿದ್ದಾಗೈತೇನ, ಇನ್ನು ಬರೀ ನೀವು ಜಾಬ್ ಹಾದಿ ನೋಡಬೇಕು, ಜಾಬ್ ಬಂದೇ ಬರ್ತದೆ. ನಾವು ಟೋಟಲ್ ಕೊಟ್ಟಿದ್ದು 2,75,000 ರೂಪಾಯಿ ಸರ್. ಅದರಲ್ಲಿ ಇವ್ರಿಗೆ ಈಗ ನಾನು ಹೇಳಿದೆ ಆ ಪ್ರಕಾರ ಕೊಟ್ಟು, ತದನಂತರ ನಿಮ್ಗೆ ಜಾಬ್ ಬರ್ತದೆ ವಿಧಾನಸೌಧದಲ್ಲಿ, ಅದು ಕಾರ್ಯಕಲಾಪದಲ್ಲಿ ನಡುವೆ ಅದು ಮಾಹಿತಿ ಎಲ್ಲರಿಗೂ ಗೊತ್ತಾಗೈತೆ. ಯಾರನ್ನ ಜಾಬಿಗೆ ತೊಗೊಳ್ಬೇಕು, ಯಾರನ್ನ ತೊಗೊಳ್ಬಾರ್ದು, ತೊಗೊಳ್ಳೋ ಅಂಥವ್ರಿಗೆ ದುಡ್ಡು ಎಷ್ಟು ಇದು ಖರ್ಚು ಬರ್ತೈತಿ ಆ ಪ್ರಕಾರ ನಾವು ನಿಮಗೂ ಹೇಳ್ತೀವಿ ಮುಂದೆ. ಮತ್ತು ವಿಧಾನಸೌಧದ ನೋಟಿಸ್ ಬೋರ್ಡ್ ಏನಿದೆ, ಪ್ರಕಟಣೆ ಅಂತ ಹಚ್ಚುವಂಥ ನೋಟಿಸ್ಗಳು, ಅಲ್ಲಿ ನೋಟಿಸ್ ಬೋರ್ಡ್ ಮ್ಯಾಗೆ ತರ್ತಾರೆ. ಆಮೇಲೆ ಡಿಜಿಟಲ್ ಒಂದು ನೋಟಿಸ್ ಬೋರ್ಡ್ ಇದೆ, ಅಲ್ಲೂ ನಿಮ್ಮ ಹೆಸರು ಬರ್ತದೆ. ಬಂದ ನಂತರ ನಾನು ನಿಮಗೆ ಫೋನ್ ಮಾಡ್ತೀನಿ, ಆವಾಗ ಮತ್ತು ನೀವು ಕೊಡಬೇಕಾಗ್ತೈತಿ ಅಂತ ಹೇಳಿದ್ರು ಅವ್ರು. ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು, ಮೇಡಮ್ ಈಗಾಗಲೇ ನಾವು ದುಡ್ಡು ಭಾಳ ಕೊಟ್ಟಿದ್ದೀವಿ, ನೀವು ಬರೀ ದುಡ್ಡು ಕೊಡೋದಾದ್ರೆ ಆ ಥರ ಮಾಡಬೇಡ್ರಿ, ನಮಗೆ ಬೇಕಾಗಿದ್ದು ಜಾಬ್ ಬೇಕಾಗಿದೆ. ಜಾಬ್ ನಂತರ ನೀವು ಕೊಟ್ಟರೆ ಅದಕ್ಕೆ ನೀವು ಹೇಳಿದ ಪ್ರಕಾರ ನಾವು ದುಡ್ಡು ಕೊಡ್ಲಿಕ್ಕೆ ನಮ್ಗೆ ಅನುಕೂಲ ಆಗ್ತದೆ. ಈ ಥರ ಮಾಡಿದರೆ ನೀವು ಬರೀ ಕೇಳ್ಕೊತ ಹೋಗ್ತಾ ಇದ್ದೀರಿ, ನಾವು ಕೊಟ್ಕೊತ ಹೋಗ್ತೇವೆ, ಇನ್ನೂ ಜಾಬ್ ನಮಗೆ ಸಿಕ್ಕಿಲ್ಲ. 4 ವರ್ಷ ನಾವು ಕಳೆದಿವಿ. ಯಾವಾಗ 2019ರಾಗ ನಾವು ನಿಮಗೆ ಕೊಟ್ಟಿದ್ವಿ, 23 ತನಕ 4 ವರ್ಷ ಕಳೆದ್ರೂ ನಮಗೆ ನಾವು ದುಡ್ಡು ಕೊಟ್ಟಿದ್ದೇವೆ, ಆ ಥರದ್ದು ಏನೂ ನಿಮ್ಮದು ಒಪಿನಿಯನ್ ಬಂದಿಲ್ಲ, ಮತ್ತು ಜಾಬ್ ಅಂತ ನೀವು ಕೊಡ್ತಾ ಇಲ್ಲ, ನೀವು ನೌಕರಿ ಕೊಡಿಸ್ತೀರೋ ಇಲ್ಲೋ ಅಂತ ನಾವು ಒಂದು ಸ್ವಲ್ಪ
ಸ್ವಲ್ಪ ಅವರಿಗೆ ಜಾಸ್ತಿ ಮಾತಾಡಿದ್ವಿ ಇದೇ ಒಂದು ವಿಷಯವಾಗಿ. ಅವರು ನಮಗೆ ಹೇಳಿದರು, ಇಲ್ಲ ನಮಗೆ ಕೊಟ್ಟರೆ ನಿಮಗೇನಾದರೂ ಬೇರೆ ಅನಿಸಿದರೆ ಅದರಲ್ಲಿ ನಮ್ಮ ಮ್ಯಾಗ ನಂಬಿಕೆ ಇಡಬೇಡ್ರಿ. ಬಾಗಲಕೋಟೆ ಬಸವೇಶ್ವರ ವಿದ್ಯಾವರ್ಧಕ ಪಾಲಿಟೆಕ್ನಿಕ್ ಕಾಲೇಜ್ದಲ್ಲಿ ಸುಭಾಷ್ ಶೇಷಪ್ಪ ರತ್ನಾಕರ್ ಅಂತ ಒಬ್ಬರು ಲೆಕ್ಚರರ್ ಇದ್ದಾರೆ, ಉಪನ್ಯಾಸಕರಿದ್ದಾರೆ. ಹಾಂ, ಅವ್ರ ಅಕೌಂಟ್ದೊಳಗೆ ನೀವು ಹಾಕಿರಿ, ಅವರೇ ಮುಂದಾಳತ್ತದ ವಯಸ್ಸು ಇದನ್ನು ಮಾಡ್ತಾ ಇದ್ದಾರೆ. ಈಗ ನಾಳೆ ಆದರೂ ಸಹಿತ ನನಗೆ ನೀವು ದುಡ್ಡು ಕೊಟ್ಟರು ನಾನು ಅವರು ರತ್ನಾಕರ್ ಅವ್ರಿಗೆ ಕೊಡಬೇಕು. ನೀವು ಡೈರೆಕ್ಟಾಗಿ ಅವ್ರ ಅಕೌಂಟ್ಗೆ ಹಾಕಿರಿ, ಅವ್ರ ದುಡ್ಡು ಕಲೆಕ್ಟ್ ಮಾಡಿ. ಎಷ್ಟು ಹಾಕಿರಿ? 2,50,000 ರೂಪಾಯಿ ನಾವು ಕೊಟ್ಟಿವಿ ಸರ್. ಯಾವ ತಾರೀಕಿಗೆ? ಅದು ಕೊಟ್ಟಿದ್ದು ನಾವು 29 ಮಾರ್ಚ್ 2023ರಂದು. ಹಾಂ, 2,50,000 ರೂಪಾಯಿ RTGS ಥ್ರೂ SBI ಬ್ಯಾಂಕ್ದಿಂದ ಕೊಟ್ಟಿದ್ವಿ. ಪದೇ ಪದೇ ಕೇಳಕ್ಕೆ ಹೋಗೋಣ, ನಮಗೇನು ಸಂಬಂಧ ಇಲ್ಲ, ಅದು ಶಶಿಕಲಾ ತಿಮ್ಮನಪೇಟೆ ಸಂಬಂಧ ಇದೆ, ನಮಗೇನು ಕೇಳತ್ತೀರಿ, ನನಗೆ ಯಾಕೆ ಕೇಳಂತ ಅಂತಾಗ ನೀವು ನಂದು ರಾಂಗ್ ಬಂದಿದ್ರೆ ನಮ್ಮ ದುಡ್ಡು ನೀವು ಹಾಕಂತಂದ್ರಿ, ಆದ್ರೆ ಹಾಕಲಿಲ್ಲ. ಮತ್ತೊಂದು ನೀವು ವಿಚಾರ ಮಾಡಿದಾಗ 50,000 ಹಾಕಿರು ಅಂದ್ರೆ ಕಳ್ಳಿದಾರ ಅಂತ ಅರ್ಥ ಆಯ್ತು. ನಂತರ ಇನ್ನೂ 2 ಲಕ್ಷ ರೂಪಾಯಿ ಅವ್ರು ಕೊಡಬೇಕು ಸರ್. ಅದಕ್ಕೆ ನೀವೇನು ಮಾಡಿರಿ? 2 ಲಕ್ಷ ಕೇಳಕ್ಕೆ ಹೋದ್ರಿ? ಹಾಂ, ಈಗ ಸರ್ ನಾನು ಅವ್ರಿಗೆ ಅವ್ರದ್ದು ಅಡ್ರೆಸ್ ನಾನು ತಕ್ಕೊಂಡೆ, ನಮ್ಮ ಮೊಬೈಲ್ದಲ್ಲಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ತಕ್ಕೊಂಡೆ. ಆ ಕಾಂಟ್ಯಾಕ್ಟ್ ನಂಬರ್ ಶಶಿಕಲಾ ತಿಮ್ಮನಪೇಟೆ ಅವ್ರಿಗೆ ಕೇಳಿದರೆ ಅವರು ಯಾರಿಗೆ ಕೊಡಬೇಡ ಅಂತ ಹೇಳಿದಾರು, ನಂಬರ್ ಅಂತ ಹೇಳಿದರು. ಅವ್ರು ನಮಗೆ ಕೊಟ್ಟಿದ್ದಿರಲಿಲ್ಲ. ನಾವು ಇದು ಅವ್ರ ಬಾಗಲಕೋಟೆ ಇಂಜಿನಿಯರಿಂಗ್ ಕಾಲೇಜ್ದೊಳಗೆ ಲೆಕ್ಚರ್ ಅದಾರ ಅಂತ ಗೊತ್ತಾಯಿತು. ಆ ಪ್ರಕಾರ ನಾವು ಗೂಗಲ್ದಲ್ಲಿ ನಾವು ಸರ್ಚ್ ಮಾಡಿದಾಗ ಅವ್ರ ನಂಬರ್ ಸಿಕ್ತು. ಅವ್ರ ನಂಬರ್ ತೊಗೊಂಡು ನಾವು ನೇರವಾಗಿ ಅವ್ರ ಹತ್ತಿರ ನಾವು ಹೋದ್ವಿ. ಅವ್ರು ಹೇಳಿದರು, ನೀವು ನಮಗೆ ದುಡ್ಡು ಕೊಟ್ಟಿಲ್ಲ, ನೀವು ಅಕೌಂಟಿಗೆ ನನಗೆ ಹಾಕಿರ್ಬೋದು, ನಿಮ್ಗೆ ಯಾರು ಹಾಕಂತ ಹೇಳಿದರು? ಹಾಕಂತ ಹೇಳಿದವರು ಅವ್ರು ಶಶಿಕಲಾ ತಿಮ್ಮನಪೇಟೆಯವರು. ಕೊಡ ಅಂತ ಅವ್ರು ಹೇಳಿದರೆ ನಾನು ಮಾತ್ರ ಅವ್ರಿಗೆ ಕೊಡಬಲ್ಲೆ, ನಿಮಗೆ ನಾವು ಕೊಡೋದಿಲ್ಲ, ನಮಗೆ ಏನೂ ಸಂಬಂಧ ಇಲ್ಲ ಅಂತ ಅವ್ರು ಹೇಳಿದರು. ಹಾಂ ಸರ್. ಶಶಿಕಲಾ ತಿಮ್ಮನಪೇಟೆಯನ್ನು ಯಾಕೆ ಹಿಡಿದಿಲ್ಲ ಅಂತ ನಾವು ಕಮಿಷನರ್ ಕೇಳ್ತೇವೆ. ಇಷ್ಟೆಲ್ಲ ಗೊತ್ತಿದೆ, ಅವರು ಒಬ್ಬರಿಗೆ ಮೋಸ ಮಾಡಿಲ್ಲ, ಇನ್ನೂ 6 ರಿಂದ 7 ಜನ ಇಲ್ಲಿ ಬೆಳಗಾವದಲ್ಲಿದ್ದಾರೆ. ಪ್ರತಿಯೊಬ್ಬರ ಸಂದರ್ಶನವನ್ನು ನಾವು ಪಡಿತೇವೆ. ಅದಕ್ಕಿಂತ ಮೊದಲು ನೀವು ಕಮಿಷನರ್ ಆಫೀಸಿಗೆ ಕೂಡ ಹೋಗಿದ್ರಿ. ಇವರು ಅಲ್ಲಿಯೂ ಕೂಡ ಒಬ್ಬ PSI ಇವತ್ತು ಬರ್ರಿ ನಾಳೆ ಬರ್ರಿ ಅಂತ ಹೇಳಿದರು. ನಂತರ ಕನ್ಸರ್ನ್ ಪೊಲೀಸ್ ಸ್ಟೇಷನ್ಗೆ ಸಹಿತ ನೀವು ಕಂಪ್ಲೇಂಟನ್ನು ಕೊಟ್ಟಿದ್ರಿ. ಅಲ್ಲಿ ಕೂಡ ASI 6 ಸಲ ಆ ಕಡೆ ಬಾ ಈ ಕಡೆ ಬಾ ಅಂತ ಹೇಳಿದರು. ನಂತರ PSI ಬಂದ ನಂತರ ಅವರು 2 ಸಲ 2 ತಕ್ಷರು. ನೀವು ಕಂಟ್ರಾಕ್ಟ್ ಹೋದ್ರೆ ಇದಕ್ಕೆ ಹೋದ್ರಿ, ಕಮಿಷನರ್ ಆಫೀಸ್ ಹೋದ್ರಿ. ಶಶಿಕುಮಾರ್ ಅಂತೇಳಿ, ಶಶಿಕುಮಾರ್ ಅವರು ನಿಮ್ಮನ್ನ ಭೇಟಿ ಆದರು ಮೀಟಿಂಗ್ ಹಾಲ್ನಲ್ಲಿ. ಭೇಟಿಯಾಗಿ ಒಬ್ಬ PSI ಹೇಳಿದ್ರು. ಆ PSI ಅವ್ರಿಗೆ ಫೋನ್ ಮಾಡಿದಾಗ ಒಮ್ಮೆ ಎತ್ತಾರೆ, ಒಬ್ಬ ಎತ್ತಿಲ್ಲ ಅಂದ್ರೆ ಅವು ಶಶಿಕಲಾ ತಿಮ್ಮನಪೇಟೆ ಮಗ ಏನು ಮಾಡ್ತಾನೆ ಸ್ವಲ್ಪ ಹೇಳ್ರಿ ನೋಡೋಣ. ಅವರು ಸರ್ ನಾವು ಮಧ್ಯದಲ್ಲಿ ಅವ್ರಿಗೆ ನಾವು ಕಾಲ್ ಮಾಡಿದ್ದೀವಿ, ಶಶಿಕಲಾ ತಿಮ್ಮನಪೇಟೆ ಅವರಿಗೆ. ಮೇಡಮ್ ನಿಮ್ಮ ದುಡ್ಡು ನಮಗೆ ಬರ್ತಾ ಇಲ್ಲ, ಮತ್ತು ನಮಗೆ ರಿಟರ್ನ್ ಕೊಡ್ರಿ, ನಿಮ್ಮ ನೌಕರಿ ನಂಬೋದು ಬೇಡ, ನೌಕರಿಗೆ ನಾವು ಇನ್ನು ದಾರಿ ಕಾಯೋದಿಲ್ಲ. ನಾವು ಅವ್ರ ಮಗ ರಿಸೀವ್ ಮಾಡಿದ್ದ. ನೀವು ಕೊಟ್ಟಂಥ ದುಡ್ಡು ನಾವು ಬಡ್ಡಿಲೇ ನಾವು ಬೇರೆ ಕಡೆ ಫೈನಾನ್ಸಲ್ಲಿ ಅಥವಾ ಕೈ ಸಾಲದಲ್ಲಾಗಲಿ ನಾವು ದುಡ್ಡು ತಂದು ನಿಮಗೆ ನಾವು ಕೊಟ್ಟಿದ್ವಿ. ಅದು ದಿನೇ ಹೆಚ್ಚಾಯಿತು. ನಾವು ಎಷ್ಟು ನಿಮಗೆ ಕೊಟ್ಟಿದ್ವೋ ಅದಕ್ಕಿಂತ ಹೆಚ್ಚು ಬಡ್ಡಿ ಆಯಿತು. ನಾವು ನಿಮಗೇನು ಹೇಳ್ತಂದಿದ್ವಿ ಅಂದರೆ, ನಮ್ಮ ಮಗನಿಗೆ ನೌಕರಿ ಬರ್ತೈತೆ, ನೌಕರಿ ಹಚ್ಚಿದ್ರೆ ನಾವು ನೌಕರಿ ಬಂದಾಗ ನಿಮ್ಮದನ್ನು ನಾವು ಸಾಲ ತೀರಿಸ್ತೇವೆ ಅಂತ ನಾವು ಭರೋಸೆ ಮ್ಯಾಗೆ ನಾವು ದುಡ್ಡು ತಂದರು. 6 ವರ್ಷ ಕಳೆದ್ರು ಇವರು ನಮಗೆ ಅದು ಕೊಡುವಂಥ ವ್ಯವಸ್ಥೆ ಮಾಡಲೇ ಇಲ್ಲ. ಅದನ್ನು ನಾವು ರಿಟರ್ನ್ ಕೇಳಬೇಕಾದ್ರೆ ಒಂದು ದಿನ ನಾವು ಕಾಲ್ ಮಾಡಿದಾಗ ಅವನ ಮಗ ಹಿಡಿದ ಬಳಿಕ ಅವ್ರು ಮಾತಾಡ್ತಾರೆ, ನಿನ್ನೂ ದೊಡ್ಡ ರೊಕ್ಕ ನಾವು ಕೊಡ್ತೀವಿ, ಹಂಗೆ ಯಾಕೆ ಮಾಡ್ತಿ, ಹಿಂಗೆ ಯಾಕೆ ಮಾತಾಡ್ತಿ, ಜಾಸ್ತಿ ಮಾತಾಡಬೇಡ, ನಾ ಎಷ್ಟು ಹೇಳ್ತೇನೆ ಅಷ್ಟೇ ಕೇಳು, ನಿಮ್ಗೆ ದುಡ್ಡು ಕೊಡ್ತೀವಿ, ಇವತ್ತಿಲ್ಲ, ನಮ್ಮ ತಾಯಿಯವರು ಅಡ್ಮಿಟ್ ಅದಾರೋ, ಅವ್ರ ಮೈಯಲ್ಲಿ ಹುಷಾರಿಲ್ಲ ಅಂತ ನನಗೆ ಬಾಯಿಗೆ ಬಂದಂಗೆ ನನಗೆ ಬೈದ. ಆಯ್ತು ಇರಲಿ. ಈಗ ಪ್ರೊಫೆಸರ್ಗೆ ನೀವು ಏನು ಲೆಕ್ಚರ್ ಅದಾರೆ, ಅವನಿಗೆ ಏನು ಮಾಡೋರು ನೀವು ಮುಂದೆ? ಏನು ನಿಮ್ಮ ವಿಚಾರ ಏನಿದೆ? ನಮಗೇನಿಲ್ಲ, ನಾವು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಅಂತಂದರೆ ಪೊಲೀಸ್ನವ್ರು ಬರ್ತಾರೋ. ಪೊಲೀಸ್ ಇಲಾಖೆಗೆ ನಾನು ಒಂದು ಮನವಿ ಮಾಡ್ಕೊಳ್ತೀನಿ. ಏನಪ್ಪ ಅಂತಂದ್ರೆ, ನಾನು ದುಡ್ಡು ಕೊಟ್ಟಂಥ ದಾಖಲೆಗಳು ನನ್ನ ಹತ್ತಿವೆ. ಅವರು ನಮಗೆ ಈಗಾಗಲೇ ಕೇವಲ 2,50,000ದಲ್ಲಿ 50,000 ರೂಪಾಯಿ ನಮಗೆ ರಿಟರ್ನ್ ಮಾಡಿದ್ದಾರೆ. ಇನ್ನು 2 ಲಕ್ಷ ಅವ್ರು ಕೊಡಬೇಕು. ಅದನ್ನು ನಮಗೆ ತಿರುಗಿ ಕೊಡಿಸ್ಬೇಕಂತ ನಾವು ಪೊಲೀಸ್ ಇಲಾಖೆಗೆ ಮನವರಿಕೆ ಮಾಡಿ. ಧಾರವಾಡ ತಿಮ್ಮನಪೇಟೆ ಯಾವ ಪೊಲಿಟಿಷಿಯನ್ಗೆ ನೀವು ಕಂಪ್ಲೇಂಟ್ ಕೊಟ್ಟರೆ? ಕಂಪ್ಲೇಂಟ್ ಯಾಕೆ ತೊಗೊಂಡಿಲ್ಲ, FIR ಯಾಕೆ ಮಾಡಿಲ್ಲ? ನಾವು ಮೊದಲು ಶಹರ್ ಪೊಲೀಸ್ ಸ್ಟೇಷನ್ಗೆ ಹೋದ್ವಿ ಸರ್. ಅಲ್ಲಿ ಮಹೇಶ್ ದೊಡ್ಡಮನಿ ಅವರು ಅಂತ ಒಬ್ಬರು ASI ಸಾಹೇಬರು, ಅವ್ರಿಗೆ ನಾವು ಕನ್ಸರ್ನ್ ಮಾಡಿದ್ವಿ. ಅವ್ರು ಹೇಳಿದರು, ಅವ್ರ ನಂಬರ್ ಕೊಡು, ನಾನು ಮಾತಾಡ್ತೇನೆ ಅಂತ ಹೇಳಿದರು.
ಯಾರೋ ಶಶಿಕಲಾ ತಿಮ್ಮನಪೇಟೆ ಆಯ್ತು 6 ಸಲ 6 ಸಲ ಹೋಗಿ ಬಂದೆ ಸರ್. ಕೂಡ ಶಶಿಕಲಾ ಜೋಲಿ ಅವ್ರ ಜೊತೆ ಶಶಿಕಲಾ ತಿಮ್ಮನಪೇಟೆ ಅವರ ಜೊತೆ ಶಾಮೀಲಾಗಿದೆ ಅಂತ ಅರ್ಥ. ಯಾಕಂದ್ರೆ 6 ಸಲ ಹೇಳಿದ ತಕ್ಷಣ ಅದು ಶಾಮೀಲಾಗಿದೆ ಅಂತ ಅರ್ಥ. ಅಂದರೆ PSI ಯಾರಿದ್ದಾರೆ, PSI ಏನು ಮಾಡಿದರು? ಆಮೇಲೆ ಇವರು 6 ಸಲ ಆದ ಬಳಿಕ ಇದನ್ನು ಅಲ್ಲಿ PSI ಸಾಹೇಬರದಾರು ಅವ್ರ ಹತ್ತಿರ ನೀನು ಹೋಗಿ ಭೇಟಿಯಾಗಂತ ನನಗೆ ಹೇಳಿದರು ಸರ್. ನಾನು ಕೊಟ್ಟಂಥ ದಾಖಲೆಗಳನ್ನು ತೊಗೊಂಡು ಅವ್ರ ಕಡೆ ಕೊಟ್ಟಾಗ ಮಾಡಲಿಲ್ಲ ಅವ್ರು ಮಾಡಿಲ್ಲ ಸರ್. ನನಗೆ ಭೇಟಿ ಮಾಡಿಸ್ತೀನಿ ಬಾ ಅಂತ ಹೇಳಿದರು ಅಷ್ಟೇ. ಅದರ ನಂತರ ಅವ್ರು FIR ಮಾಡ್ಬೇಕು ಅನ್ನೋದು ಅವರು ಅದನ್ನ ವಿಚಾರ ಮಾಡಿಲ್ಲ ಸರ್. ವಿಷಯ ಇಟ್ಕೊಂಡು ಕಂಪ್ಲೇಂಟ್ ಕಮಿಷನರ್ ಆಫೀಸ್ಗೆ ಹೋದ್ರಿ? ಹೌದು ಸರ್. ಕಮಿಷನರ್ ಆಫೀಸ್ದಾಗ ವಕೀಲ್ ಬರೋದು ಏನು ಜರುತ್ತಿತ್ತು ಅಲ್ಲಿ? ಅಲ್ಲೇ ನಾನು ಫಸ್ಟ್ ಟೈಮ್ ಹೋದಾಗ ಅವ್ರ ಸಾಹೇಬರು ನನಗೆ ಭೇಟಿ ಆಗಲಿಲ್ಲ. 2ನೇ ಸಲ ಹೋದಾಗ ಕಮಿಷನರ್ ಸಾಹೇಬರು ನಾವು ವೇಟಿಂಗ್ ರೂಮ್ದಲ್ಲಿ ವೇಟ್ ಮಾಡುವಾಗ ಅವ್ರ ಮೇಲ್ಗಡೆಯಿಂದ ಬಂದರು, ನಮ್ಮನ್ನು ಭೇಟಿಯಾದರು. ಏನು ಸಮಸ್ಯೆ ಏನೈತೆ ಅಂತ ಕೇಳಿದರು. ನಾನು ಈ ಥರ 6,75,000 ರೂಪಾಯಿ ನನ್ನ ಮಗನ ನೌಕರಿ ಸಂಬಂಧ ನಾನು ಕೊಟ್ಟಿದ್ದೈತೆ, ಕೊಟ್ಟಂಥ ದಾಖಲೆಗಳು ನನ್ನ ಹತ್ರ ಇದೆ ಅಂತ ನಾನು ತೋರಿಸಿದೆ. ಅದಕ್ಕೆ ಒಂದು ಅರ್ಜಿ ಬರೆಯಪ್ಪ, ಅರ್ಜಿ ಬರೆದು ಇವ್ರ ಕಡೆ ಕೊಡು ಅಂತ ಅವ್ರನ್ನ ಜೂನಿಯರ್ಗೆ ಅವ್ರು ಭೇಟಿ ಮಾಡಿಸಿದ್ರು. ಅದರ ನಂತರ ನನಗೆ ಅದೊಂದು ಜೆರಾಕ್ಸ್ ಕಾಪಿ ಕೊಟ್ಟು ರಿಸೀವ್ಡ್ ಅಂತ ತೊಗೊಂಡು ಅವ್ರ ದಾಖಲೆಗೆ ಇಟ್ಕೊಂಡು ನನ್ನ ಕಳಿಸಿದರು. ಒಂದು ಸುಮಾರು 1-1.5 ತಿಂಗಳ ನಂತರ ನನಗೆ ಮತ್ತೆ ಅವ್ರು ಕಾಲ್ ಮಾಡಿದರು. ಅವಾಗೇನು ಕೇಳಿದ್ರಂದರೆ, ನೀವು ಕೊಟ್ಟಂಥ ದುಡ್ಡಿನ ದಾಖಲೆ ಇದ್ದರೆ ನೀವು ತೊಗೊಂಡು ಬರ್ರಿ ಅಂತ ಹೇಳಿದರು. ಮತ್ತೊಂದು ಸೆಟ್ ನಾನು ಓದಲ್ಲಿ PSI ಸಾಹೇಬ್ರಿಗೆ ಕೊಟ್ಟೆ. ಅವರು ಅವ್ರು ಕಾಲ್ ಮಾಡ್ತೇನಂತ ಶಶಿಕಲಾ ತಿಮ್ಮನಪೇಟೆ ಅವ್ರಿಗೆ ಕಾಲ್ ಮಾಡಿದರು. ಆವಾಗ ಆ ವೇಳೆಯಲ್ಲಿ ಅವರು ಬರಲಿಲ್ಲ. ಅವ್ರ ಪರ ಇದ್ದಂಥ ಒಬ್ಬರು ವಕೀಲರು ಬಂದರು. ವಕೀಲರಿಗೆ ಕೇಳಿದಾಗ ವಕೀಲರು ಏನು ಹೇಳಿದರು, ಅವರಿಗೆ ಮೈಯಲ್ಲಿ ಹುಷಾರಿಲ್ಲ, ಅವರು ಔಟ್ ಆಫ್ ಸ್ಟೇಷನ್ ಅದಾರು, ಅವ್ರಿಗೆ ಬರೋ ಹಾಗಿಲ್ಲ, ಅದಕ್ಕೆ ನಾನೇ ಬಂದಿದ್ದೇನಂತ PSI ಸಾಹೇಬ್ರು ಮುಂದೆ ಹೇಳಿದರು. PSI ಸಾಹೇಬ್ರು ಏನು ಹೇಳಿದರು, ಅವರು ಬೆಳಗಾವಿಯಿಂದ ದೂರಿಂದ ಬಂದಿದ್ದಾರೆ, ಅವ್ರಿಗೆ ನೀವು ಏನಾದರೂ ಅವ್ರದ್ದು ಸಮಸ್ಯೆ ಏನೈತಿ ಅದನ್ನು ಮಾಡಿಸ್ಕೊಡ್ಬೇಕು ಅಂತ ಅವ್ರ ಕಡೆ ಕೇಳಿದಾಗ ಅವ್ರೇನು ಹೇಳಿದರು, ಇವತ್ತಿಗೆ ನಾಳೆ ಸೋಮವಾರಕ್ಕೆ 8 ದಿನದಲ್ಲೇ ನೀವು ಇಲ್ಲಿ ಬನ್ನಿ, ನಾನೂ ಬರ್ತೀನಿ ಮತ್ತು ನಿಮ್ಮದು ದುಡ್ಡು ಕೊಡೋವಂಥ ವ್ಯವಸ್ಥಾನ ಮಾಡ್ತೇನೆ ಅಂತ ನಮಗೆ ಭರವಸೆ ಕೊಟ್ಟರು ವಕೀಲರು. ಈಗ ನಾವೇನು ಕೇಳ್ತೇವೆ, ಇಂಥ ಪ್ರಕರಣದಲ್ಲಿ ವಕೀಲರು ಯಾಕೆ ಭಾಗವಹಿಸ್ತಾ ಇದ್ದಾರೆ? ದಯಮಾಡಿ ಎಲ್ಲ ವಕೀಲರು ನಾವೇನು ಕೇಳೋದು, ಇಂಥ ಪ್ರಕರಣದ ಇಲ್ಲಿ ಏನು ಸಿಗೋದೈತೆ, ನಿಮ್ಮ ಹೆಸರು ಕೆಡ್ತೈತೆ ಅದು. ಇಂಥ ಪ್ರಕರಣದಲ್ಲಿ ನೀವು ಇಲ್ಲಿ ತೆಗೆದುಕೊಂಡು ಬಂದಾಗ ಇಲ್ಲಿ ನಿಮ್ಗೆ ಗೊತ್ತಿದೆ ಮೋಸ ಆಗಿದೆ ಅಂಥೇಳಿ. ಪ್ರತಿಯೊಬ್ಬರು ವಕೀಲರು ಇದನ್ನು ವಿಚಾರ ಮಾಡಬೇಕು. ಇನ್ನು ನಾವು ಶಶಿಕುಮಾರ ಕಮಿಷನರ್ ಕೇಳ್ತೇವೆ, ನೀವು ಹ್ಯಾಂಡ್ ಓವರ್ ಮಾಡಿದ್ರಿ PSIಗೆ ಏನಾಗಿತ್ತು ಅಂತ ಕೇಳಿರಲಿಲ್ಲ, ಅಲ್ಲಿ FIR ಮಾಡಲಿಕ್ಕೆ ಹೇಳಿಲ್ಲ ಆ ಕನ್ಸರ್ನ್ ಪೊಲಿಟಿಷಿಯನ್ಗೆ. ಇಲ್ಲಿ ಎಲ್ಲರೂ ಎಡಿದ್ದಾರೆ, ಪೊಲಿಟಿಷಿಯನ್ದವರು ಎಡಿದ್ದಾರೆ, ನಂತರ ವಕೀಲರು ಕೂಡ ಎಡುತ್ತಾ ಇದ್ದಾರೆ. ಮೋಸ ಮಾಡೋರು ಮೋಸ ಮಾಡ್ಕೊತಾ ಹೊಂಟಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಕನಿಷ್ಠ 10 ರಿಂದ 15 ಕೇಸುಗಳು ಒಂದೇ ತಿಂಗಳಲ್ಲಿ ಆಗ್ತಾ ಇದ್ದಾವೆ. ಅದರ ಪೊಲೀಸರಿಗೆ ಕೆಲವೊಂದು ದಾಖಲಾತಿಗಳು ಬೇಕಾಯ್ತು, ದಾಖಲಾತಿ ಕೊಟ್ಟರು ಕೂಡ ಇಲ್ಲಿ ವಸೂಲಿ ಮಾಡಿ ಕೊಡೋದಿಲ್ಲ. ಇನ್ನು ಕೆಲವೊಂದು ಜನ ಕ್ಯಾಶ್ ತೊಗೋತಾರೆ, ದುಡ್ಡು ತೆಗೆದುಕೊಳ್ತಾರೆ, ಆಮಿಷ ಹೊಡ್ತಾರೆ. ಅಂಥವು ಕೇಸುಗಳು ಸಾಕಷ್ಟಿದೆ. ಆ ಪ್ರಕರಣಗಳು ಭೇದಿಸಿರೇನೋ ಪೊಲೀಸರು ಇಲ್ಲ. ನಾವು ಧಾರವಾಡ ಕಮಿಷನರ್ ಏನು ಕೇಳ್ತೇವೆ, ಶಶಿಕಲಾ ತಿಮ್ಮನಪೇಟೆಯಿಂದ ನೀವು ದುಡ್ಡನ್ನು ನೀವು ವಸೂಲಿ ಮಾಡಿ ಕೊಡಲೇಬೇಕು, ಅಥವಾ FIR ಮಾಡಿ ಜೈಲಿಗೆ ಕಳಿಸ್ರಿ. ಯಾರು ಬೇಡ ಅಂತಾರೆ? ಆತನ ಮಗ ದಾದಾಗಿರಿ ಮಾಡ್ತೀನಿ, ಅವನ ಮೇಲೂ ಆ್ಯಕ್ಷನ್ ತೆಗೆದುಕೊಳ್ಳೋಂಥ ಒಂದು ವಿಚಾರ ಮಾಡಿರಿ. ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ ಅಂದರೆ ಇವರಿಗೆ ನ್ಯಾಯ ಸಿಕ್ಕಿಲ್ಲ. ನಾವು ಒಂದು ಸಲ ಭೇಟಿ ಆದಾಗ ನಿಮಗೆ ನ್ಯಾಯ ಕೊಡಿಸ್ತಂತ ಬಂದಿದ್ದೇವೆ, ನಾವು ನ್ಯಾಯ ಕೊಡಿಸ್ತೇವೆ. ಇಲ್ಲಿ ಏನು ಸುಭಾಷ್ ಶೇಷಪ್ಪ ರತ್ನಾಕರ್ ಏನು ಬಾಗಲು ಕೊಟ್ಟಿದ್ದಾರೆ, ಇಲ್ಲಿ ಬಸವೇಶ್ವರ ವಿದ್ಯಾವರ್ಧಕ ಸಂಘದವ್ರು ನೀವು ಯಾಕೆ ಇಟ್ಕೊಂಡ್ರೆ ಅಂತ ಲೆಕ್ಚರನ್ನು ಗೊತ್ತಾಯ್ತಲ್ಲ. ಈಗ ಅವ್ರನ್ನ ಕಿತ್ತೋಗಿ ಅಲ್ಲಿಂದ. ನಂತರ ಅವ್ರ ಕಡೆ ಯಾವ ರೀತಿ 2 ಲಕ್ಷ ವಸೂಲಿ ಮಾಡೋದು ನಮಗೂ ಗೊತ್ತಿದೆ. ನೀವು ಆ ಪೊಲಿಟಿಷಿಯನ್ದಲ್ಲಿ ಕನ್ಸರ್ನ್ ಪೊಲಿಟಿಷಿಯನ್ದಲ್ಲಿ ಅವ್ರ ಮೇಲೆ ಯಾಕೆ ಇದನ್ನು ಮಾಡಲಿಲ್ಲ, FIR ಮಾಡಿಸ್ಲಿಕ್ಕೆ ಅಥವಾ ಅಪ್ಲಿಕೇಶನ್ ಯಾಕೆ ಕೊಡಲಿಲ್ಲ ಕನ್ಸರ್ನ್ ಪೊಲಿಟಿಷಿಯನ್ದಲ್ಲಿ ಅಲ್ಲಿ? ಇಲ್ಲ ಸರ್, ನಾನು 5-6 ಸಲ ಹೋದಾಗ ಅವರು ವಿನೋದ್ ಸರ್ PSI ಸಾಹೇಬ್ರು ಏನಾದರು, ಅವ್ರು ನಾನು ಭೇಟಿ ಮಾಡಿಸ್ತೀನಿ ಬಾ ನೀನು ಅಂತ ಹೇಳಿದರು. ಆ ಪ್ರಕಾರ ನಾನು ಒಂದು ಸಲ ಹೋಗಿದ್ದೆ. ಅವರು ವಕೀಲರು ಅಂದು ಬರಲಿಲ್ಲ, ಫೋನ್ನಲ್ಲಿ ಮಾತಾಡಿದ್ರು. ನಾ ಈ ದಿನ ನಾನು ಬರ್ತೀನಿ, ಅವ್ರಿಗೂ ಬಾ ಅಂತ ಹೇಳಿದರು. ಅವ್ರಿಗೆ ಅವರು ಯಾವ ದಿನ ಹೇಳಿದ್ರು ಆ ದಿನ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ ಸರ್. ಇಲ್ಲ ಸರ್, ಇದು ಧಾರವಾಡದಲ್ಲಿ. ಕೇಳೋದು ಬಾಗಲಕೋಟೆಯಲ್ಲಿ ಆ ಪ್ರೊಫೆಸರ್ ಮೇಲೆ ಇನ್ನೂ ಕೇಸ್ ಯಾಕೆ ದಾಖಲೆ ಮಾಡಿಲ್ಲ ನೀವು? ಇಲ್ಲ, ನಾನು ಅಲ್ಲಿ ಬಾಗಲಕೋಟೆ ಪೊಲೀಸ್ ಸ್ಟೇಷನ್ಗೆ ನಾನು ಹೋಗಿಲ್ಲ. ಯಾಕಂದ್ರೆ 2 ಲಕ್ಷ ಅಲ್ಲಿಂದ ಬರೋದ ನಿಮ್ಗೆ, ಅಲ್ಲೇ ನೀವು ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ. ಅವ್ರು ಏನಂತಾರೋ, ನೀನು ದುಡ್ಡು ನನಗೆ ಕೊಟ್ಟಿದ್ದು ನನಗೆ ಸಂಬಂಧ ಇಲ್ಲ, ಶಶಿಕಲಾ ತಿಮ್ಮನಪೇಟೆ ಅವರು ಹೇಳಿದ ಒಳಗೆ ನೀವು ಹಾಕಿದ್ರಿ. ಆಯ್ತು ರೀ, PSI ಹೇಳ್ಬೇಕಲ್ಲ. ಇಲ್ಲ ಹಂಗೆ ದುಡ್ಡು ತೆಗೆದುಕೊಂಡಿಲ್ಲ ಅಂದ್ರೆ 50,000 ನನಗೆ ಯಾಕೆ ಹಾಕ್ತಿದ್ರು ಇವರು ಅಕೌಂಟ್ಗೆ ಅಂತ ಅದೊಂದು ಕಂಪ್ಲೇಂಟ್ ಕೊಡುವಂಥ ಪ್ರಯತ್ನವನ್ನು ಮಾಡಿರಿ. ಇನ್ನು ಮಹೇಶ್ ದೊಡ್ಡಮನಿ
ಧಾರವಾಡದ SI ಹಾಂ ಸರ್. ಅವರು 6 ಸಲ ಎತ್ತಾಕ್ಸ್ಯಾರ. ಅವ್ರ ನಂಬರ್ ತೋರಿ, ಯಾಕಂದ್ರೆ 8147899323 ಇದು ದೊಡ್ಡಮನೆಯವ್ರ ನಂಬರ್. ಇವರು 6 ಸಲ ಎತ್ತಾಕ್ಸ್ಯಾರೆ. ಅಲ್ಲಿ PSI ವಿನೋದ್ ಅವರು ಕೂಡ ಸರಿಯಾಗಿ ತನಿಖೆಯನ್ನು ಮಾಡಲೇ ಇಲ್ಲ. ಅವ್ರು CPI ತಿಳಿಸ್ಬೇಕಾಗಿತ್ತು. ಕಮಿಷನರ್ ಆಫೀಸಿಂದ ಒಂದು ಕನ್ಸರ್ನ್ ಪೊಲಿಟಿಷಿಯನ್ ಹೋಗ್ತೈತಿ, ಅದು ಕೇಸ್ ದಾಖಲ ಮಾಡಲಿಲ್ಲ ಅಂತಂದರೆ ಪೊಲೀಸರು ಯಾವ ಒಂದು ವ್ಯವಸ್ಥೆಯಲ್ಲಿ ಇದ್ದೀರಿ ನೀವು? ಯಾವ ಒಂದು ಆಡಳಿತವನ್ನು ನಡೆಸ್ತಾ ಇದ್ದಾರೆ? ಇಂಥ ಫ್ರಾಡ್ಗಳನ್ನು ಬಿಡೋದ್ರಿಂದ ಮತ್ತಷ್ಟು ಸಮಾಜದಲ್ಲಿ ಅಶಾಂತಿ ಉಂಟಾಗ್ತದೆ. ಏನೋ ಅಮಾಯಕರು ಈಗಾಗಲೇ ಹೇಳಿದಲ್ಲ, ತಮ್ಮ ಮಗನ ನೌಕರಿ ಸಲುವಾಗಿ ಏನೇನೋ ಹತ್ತೈತೆ ಅಂತ ಒಂದು ವಿಶ್ವಾಸದಿಂದ ಇಟ್ಟರು, ವಿಶ್ವಾಸಘಾತ ಮಾಡಿದ್ದಾರೆ. ಇನ್ನೂ ಎಷ್ಟು ಕೊಡಬೇಕು? 2 ಲಕ್ಷ ಪ್ರೊಫೆಸರ್ ಕೊಡಬೇಕು. ಅವ್ರು ಎಷ್ಟು ಕೊಡಬೇಕು? 1,25,000. 1,25,000 ರೂಪಾಯಿ ಕೊಡಬೇಕು. ಏನು ಹೇಳ್ತಾರೆ ಅವರು ಇಬ್ಬರು? ನಾವು ಕೊಡ್ತೀವಿ, ನಿಮ್ಮದು ಇನ್ನೂ ನಿಮ್ಮದು ಏನದು ಕೆಲಸಕ್ಕೆ ನೀವು ಅರ್ಜಿ ಹಾಕಿದ್ದಿಲ್ಲ ಸರ್ಕಾರ ಕಡೆಯಿಂದ, ಅದು ಇನ್ನೂ ಬರ್ತೈತಿ, ನಾವು ಆರ್ಡರ್ ಕೊಡ್ತೀವಿ, ನೀವು ಗಡ್ಬಡಿ ಮಾಡಬೇಡ್ರಿ ಅಂತ ಹೇಳ್ತಾರೆ. ಆದರೆ 6 ವರ್ಷದ ಬರೆದಿದ್ದ ಇನ್ನು 8 ದಿನ 15 ದಿನ 1 ತಿಂಗಳಲ್ಲಿ ಹೇಗೆ ಬರ್ತದೆ ಅಂತ ನಾವು ದುಡ್ಡು ರಿಟರ್ನ್ ಕೇಳಿದಾಗ ನಾವು ಕೊಡ್ತೇವೆ ಅಂತ ಹೇಳಿದರು. ಒಮ್ಮೆ ನಾವು ಕೊಡ್ತೇವೆ ಅಂತ ಹೇಳಿದಾಗ ಅವರು ಅಷ್ಟೇ ಮಾತಾಡ್ರೆ ಹೊರತಾಗಿ ಯಾವಾಗ ಕೊಡ್ತೇವೆ ಅಂತ ಹೇಳಲಿಲ್ಲ. ಆಯ್ತು, ಈಗ ಪೊಲೀಸ್ ಕಮಿಷನರ್ ನಾವು ಕೇಳ್ತೇವೆ, ಶಶಿಕುಮಾರ್ ಅವರು, ನೀವು PSI ಅನ್ನು ನೇಮಿಸಿದ್ರಿ. ಅವ್ರ ನಂಬರ್ ಇದೆ 7406368644. ನಾವು ಅವ್ರು ಕೇಳತ್ತೇವೆ, ನೀವೇನು ಮಾಡಿರಿ ಇಲ್ಲಿ? ವಕೀಲರ ಜೊತೆ ಹೊಂದಾಣಿಕೆ ಮಾಡಿಕೊಂಡ್ರು ಅಥವಾ ಶಶಿಕಲಾ ಜೊತೆ ಹೊಂದಾಣಿಕೆ ಮಾಡಿಕೊಂಡ್ರು? ಹೇಳಬೇಕಲ್ಲ, ಯಾಕೆ ನ್ಯಾಯ ಕೊಡಿಸಿಲ್ಲ. ಮತ್ತು FIR ಮಾಡಲಿಲ್ಲ, ಯಾಕೆ ಮಾಡ್ಲಿಕ್ಕೆ ಬರ್ತೈತೆ? ಅದು ಇದು ಸುಮೋಟೋ ಪ್ರಕರಣ ದಾಖಲಲ್ಲ. ನೀವು ಇದೇನು ಅನ್ಯಾಯ ಆಗಿದೆ, ಇದನ್ನು ನೀವು ಸರಿಪಡಿಸಲೇಬೇಕು. ಕಮಿಷನರ್ ನೀವೇನಕ್ಕೆ ವಿನಂತಿ ಮಾಡ್ಕೋರಿ ಸರ್. ನಾನು ಈಗಾಗಲೇ ಧಾರವಾಡ ಕಮಿಷನರ್ ಶಶಿಕುಮಾರ್ ಸರ್ ಆಫೀಸ್ಗೆ ನಾನು ಬಂದಿದ್ದೆ, 4 ಸಲ ನಾನು ಬಂದಿದ್ದೆ. ಅದರಲ್ಲಿ ಒಮ್ಮೆ ಮಾತ್ರ ಕಮಿಷನರ್ ಸಾಹೇಬರು ನನಗೆ ಭೇಟಿಯಾಗಿದ್ದರು. ಆವಾಗ ಇನ್ನಾದರೂ ನಾನು ಭೇಟಿಯಾಗಲಿಕ್ಕೆ ನಿಮ್ಮ ಹತ್ತಿರ ಬರ್ತೀನಿ ಸರ. ನನಗೆ ದಯವಿಟ್ಟು ನಮ್ಗೆ ಮೋಸ ಹೋದಂಥ ಮೋಸ ಮಾಡಿದಂಥ ಶಶಿಕಲಾ ತಿಮ್ಮನಪೇಟೆ ಅವ್ರನ್ನ ಕರೆದು ನನಗೆ ಬರಬೇಕಾದ ದುಡ್ಡು ಕೊಡಿಸಿ ಅಂತ ನಾನು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತೀನಿ. ಇಲ್ಲ, ಈಗ ಸಚಿನ್ ಪಾಟೀಲ್ ಕೂಡ ನಾಪತ್ತೆ ಆಗಿದ್ದಾರೆ. ಇದನ್ನು ಕೂಡ ಆತನ ಶಾಮೀಲಿದ್ದಾನೆ. ಈ ಬೆಳಗಾವಿ ಜಿಲ್ಲೆಯಲ್ಲಿ ಸಚಿನ್ ಪಾಟೀಲ್ ಅಂತವರು ಮತ್ತು ಅನೇಕ ಜನರ ಕಲೆಕ್ಷನ್ ಮಾಡಿ ಅಲ್ಲಿ ಶಶಿಕಲಾ ಕೊಟ್ಟಿರ್ಬೇಕಲ್ಲ. ಇರ್ಬೋದು ಸರ್, ಇರ್ಬೋದು. ಆದರೆ ಈಗ ಅವರು ಸಚಿನ್ ಪಾಟೀಲ್ ಅನ್ನೋರು ನಮಗೆ ಅದನ್ನು ಅವ್ರನ್ನ ಜೋಡಿಸ್ಕೊಟ್ರು. ಅದರ ನಂತರ ಅವರು ನಾಪತ್ತಾ ಇದ್ದಾರೆ ಮತ್ತು ಅವ್ರ ಸಂಪರ್ಕದಲ್ಲಿ ಇಲ್ಲ ಸರ್. ಇವರು ಕೇಳಿದರೆ ಅವ್ರು ನಮಗೇನು ಸಂಬಂಧ ಇಲ್ಲ ಅಂತ ಇವರು ಹೇಳ್ತಾರೆ, ಶಶಿಕಲಾ ತಿಮ್ಮನಪೇಟೆ. ಸಾರ್ವಜನಿಕರಿಗೆ ಕೇಳಿದ್ರಲ್ಲ, ಇಂಥ ಮೋಸಗಾರರಿಂದ ನೀವು ಭಾಳ ಜಾಗೃತಿಯಿಂದ ಇರಬೇಕು. ಯಾಕಂತಂದರೆ ಇಂಥವ್ರು ಗಲ್ಲಿಗಳು ಸಿಗ್ತಾರೆ ಮತ್ತು ಅಥೆಂಟಿಕೇಟೆಡ್ ನಿಮಗೆ ಆರ್ಡರ್ ಕೊಡ್ತಾರೆ. ಆ ರೀತಿ ಮೋಸ ಹೋಗಬಾರ್ದಂತ ಪೊಲೀಸರು ಪದೇ ಹೇಳ್ತಿರ್ತಾರೆ. ಸೈಬರ್ ಕ್ರೈಮ್ದವ್ರು ಹೇಳ್ತಾರೆ, ನೀವು ಏನಾದ್ರು ದುಡ್ಡು ಕಳ್ಕೊಂಡಿದ್ದೀರ ಅಂತಂದರೆ ಗೋಲ್ಡನ್ ಅವರ್ ಅಂತ ಇರ್ತೈತೆ. ಆ ಗೋಲ್ಡನ್ ಅವರ್ ಅಂದರೆ 1 ಅವರ್ದಲ್ಲಿ ನೀವೇನಾದರೂ ಪೊಲೀಸರಿಗೆ ನೀವು ತಿಳಿಸಂದರೆ ಅಲ್ಲಿ ಹ್ಯಾಕ್ ಮಾಡ್ತಾರೆ, ನಿಮ್ಮ ದುಡ್ಡು ನಿಮಗೆ ವಾಪಸ್ ಬರ್ತೈತೆ. ಅದಕ್ಕೆ ಅಂಥದಕ್ಕೂ ಕೂಡ ಮೋಸ ಹೋಗ್ಬೇಡ್ರಿ. ಈ ಮೋಸಗಾರಿಂದ ಎಚ್ಚರಿಕೆ ರೀ. ನೀವಿನ್ನ ಆ FIR ಮಾಡದೇ ಇರ್ತಕ್ಕಂಥ ಆ PSIಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಈಗ ವಿನೋದ್ ಸಾಹೇಬ್ರ ಅಂತ ಏನಾದ್ರೆ PSI ಅವರು ನಮಗೆ ಸರಿಯಾಗಿ ಸ್ಪಂದನೆ ಆಗಲಿಲ್ಲ. ಅವರಿಂದ ನಮಗಾಗಿಲ್ಲ. FIR ಮಾಡ್ಬೇಕು ಅವರು. ಹೌದು ಸರ್. ಶಶಿಕಲಾ ಅವರ ತಿಮ್ಮನಪೇಟೆ ಬಂಧನ ಮಾಡಬೇಕು ಅಷ್ಟೇ ಸರ್, ಅದೊಂದೇ ವಿನಂತಿ. ಈಗ ಶಶಿಕಲಾ ಏನು ತಿಮ್ಮನಪೇಟೆ ಏನಿದ್ದಾರೆ ಮೇಲಿನ ಮೇಲೆ ಹೇಳ್ತೇವೆ, ಧಾರವಾಡದವರು ಈಗ ಮನೆ ಬದಲಾಯಿಸಿದ್ದಾರೆ. ಯಾಕಂದ್ರೆ ಭಾಳ ಜನ ಬರೋದು ಮನೆ ಬದಲಾಯಿಸಿದರೆ ಇನ್ನೊಂದು ಮನೆಯನ್ನು ಪೊಲೀಸರು ಕಂಡು ಹಿಡಬೇಕು. ಈ ಏನು ಬಸವರಾಜ ಹನ್ನಿಕೆರೆ ಅವರು ಏನು ಮೋಸ ಹೋಗಿದ್ದಾರೆ, ಇಂಥ ಅನೇಕ ಜನ ಮೋಸ ಹೋಗಿದ್ದಾರೆ. ಅದಕ್ಕಾಗಿ ದಯಮಾಡಿ ಆ 2 ಲಕ್ಷ PSI ವಸೂಲಿ ಮಾಡಿಕೊಡ್ಬೇಕು. ಯಾರು? ಬಾಗಲಕೋಟೆದವರು. ನಂತರ ಇಲ್ಲಿ ಕನ್ಸರ್ನ್ ಪೊಲಿಟಿಷಿಯನ್ ಯಾವ್ದು ಬರ್ತೈತೆ ಆದರೂ ಶೇರ್ ಪೊಲೀಸ್ ಠಾಣೆ ಸರ್. ಶೇರ್ ಪೊಲಿಟಿಷಿಯನ್ PSI ಈತನ ಕರೆಸಿ FIR ಮಾಡಬೇಕು. ಇಲ್ಲಾಂದರೆ 1,25,000 ಕೊಡಿಸಲೇಬೇಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಕ್ಕಿಂತ ಮೊದಲು ಮತ್ತೇನು ಕೇಳ್ಕೊಬೇಕಂತ ಕೇಳ್ಕೊರಿ. ನೀವು ಸಾರ್ವಜನಿಕರು ಮೋಸ ಹೋಗ್ಬೇಡಂತ ಏನು ಕೇಳ್ಕೊರಲ್ಲ ಸಾರ್ವಜನಿಕರಿಗೆ. ಈಗ ಸಾರ್ವಜನಿಕರಲ್ಲಿ ಮನವಿ ಏನಂತಂದ್ರೆ, ನಮಗೂ ನನ್ನ ಮಗ ಅಥವಾ ನಮ್ಮ ತಮ್ಮ ಯಾರೋ ತಂಗಿನೋ ಏನೋ ಒಂದು ಎಜುಕೇಷನ್ ಆಗಿರ್ತೈತೆ ಅವ್ರದ್ದು. ಅದರ ನಂತರ ನಾವು ನೌಕರಿ ಸಂಬಂಧ ಎಲ್ಲೋ ಅಲ್ದಾಡ್ತಿರ್ತಾರೋ, ಅಂಥದ್ರಲ್ಲಿ ಇವರು ನಾವು ನೌಕರಿ ಕೊಡಿಸ್ತೇವಂತ ಯಾರಾದರೂ ನಿಮಗೆ ಹೇಳಬಹುದು.
ಅವ್ರು ಹೇಳಿದಾಗ ಅವ್ರಿಗೆ ಮೋಸ ಹೋಗುವಂಥ ವ್ಯಕ್ತಿ ಅದಾನೋ ಇಲ್ಲೋ ಮೊದಲು ನೋಡಿರಿ. ಅವರು ಹೋದ ತಕ್ಷಣ ನಮ್ಗೆ ಇಷ್ಟು ಕೊಡಬೇಕಂತ ಮೊದಲೇ ನಿಮಗೆ ಆಜ್ಞೆ ಮಾಡ್ತಾರೆ ಅವ್ರು. ಆ ಪ್ರಕಾರ ನೀವು ದುಡ್ಡು ಯಾರಿಗೂ ಕೊಡಬೇಡ್ರಿ. ನಿಮ್ಮದು ಕೈಯಲ್ಲಿ ಆರ್ಡ್ರ್ ಬರಬೇಕು. ಆರ್ಡ್ರ್ ನಂತರ ಬಂದ ನಂತರ ನೀವೇನು ಮಾತಾಡಿರ್ತೀರಿ ಆ ಪ್ರಕಾರ ಅವ್ರಿಗೆ ದುಡ್ಡು ಕೊಡ್ರಿ. ಮೊದಲ ಎಲ್ಲರಿಗೂ ಮನವಿ ಏನಂತಂದರೆ ದುಡ್ಡು ಕೊಟ್ಟು ಯಾರು ಮೋಸ ಹೋಗಬೇಡ್ರಿ. ಈಗ ನಾವು ಆಗಿದೆಯಲ್ಲ ಆ ಥರ ಇನ್ನೊಬ್ಬರಿಗೆ ಆಗಬಾರ್ದು ಅಂತ ನಾನು ಒಂದು ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತೀನಿ. ಈಗ ಸಾರ್ವಜನಿಕ ನಾವೇನು ಕೇಳ್ತೇವೆ, ದುಡ್ಡು ಕೇಳಿದ್ರು ಕೂಡ ನೀವು ಚೆಕ್ ಮುಖಾಂತರ ಕೊಡ್ಬೋದು, ಸಿಕ್ಕಿ ಹಾಕ್ಕೊಳ್ತಾರೆ. ನಂತರ ಅದನ್ನು ಒಂದು ಪ್ರೂಫ್ ಇಟ್ಕೋಬೋದು, ಅಥವಾ UPI ಪೇಮೆಂಟ್ ಮಾಡೋದು. ಪೇಮೆಂಟ್ ಯಾವ ಕಾರಣಕ್ಕಾಗಿ ನೀವು ಪೇಮೆಂಟ್ ಮಾಡಿದ ಅದನ್ನು ನಂತರ ಅವ್ರು ಮಾತಾಡುವಂಥ ನೀವು ರೆಕಾರ್ಡ್ ಇಡಬೇಕು. ಪೊಲೀಸರು ರೆಕಾರ್ಡ್ ಕೇಳ್ತಾರೆ. ನೀವು ಕ್ಯಾಶ್ ಕೊಟ್ರೆ ನೀವು ಸಿಗೋದಿಲ್ಲ. ಪೊಲೀಸರೇ ಕ್ಯಾಶ್ ಕೊಟ್ಟರೆ ಯಾವುದೇ ಪ್ರಕರಣವನ್ನು ಅವ್ರು ಹಿಡಿಯೋದಿಲ್ಲ. ಇಂಥವರು ಹಳ್ಳಿಗೆ ಬರ್ತಾರೆ. ಮೋಸಗಾರರು ಹೆಚ್ಚಿದ್ದಾರೆ. ಭಾಳ ಜಾಗ್ರತೆಯಿಂದ ಇರಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಕ್ಕಿಂತ ಮೊದಲು ಸರ್ ಬಸವರಾಜ್ ಸರ್, ಇಂಥ ಪ್ರಕರಣವನ್ನು ನಮ್ಮ ಗಮನಕ್ಕೆ ತಂದ್ರಿ, ಸಾರ್ವಜನಿಕ ಗಮನಕ್ಕೆ ತಂದ್ರಿ. ನಿಮ್ಮ ದುಡ್ಡನ್ನು ವಸೂಲಿ ಮಾಡಿಕೊಡೋದು ನಮಗೆ ಹೇಗಿದೆ ಗೊತ್ತಿದೆ. ಮುಂದಿನ ಕ್ರಮ ನಾವು ಏನು ಕೈಗೊಳ್ಬೇಕು ನಮಗೂ ಗೊತ್ತಿದೆ. ನೀವು ಆದಷ್ಟು ಬೇಗನೆ ಅಲ್ಲಿ FIR ಯಾಕೆ ಮಾಡಿಲ್ಲ ಅಂತೇಳಿ ನಾಳೆ ನಾಳೆ ಹೋಗಿ FIR ಮಾಡಂತ ಹೇಳ್ರಿ. ಮಾಡಲಿಲ್ಲ ಅಂದ್ರೆ ನಮಗೆ ಫೋನ್ ಹಚ್ಕೊಡ್ರಿ. ಒಂದು ಎರಡನೇದು ಕಮಿಷನರ್ಗೆ ಹೇಳ್ರಿ, PSI ನಮ್ಮ ಕೆಲಸ ಮಾಡಿಲ್ಲ, ಇವನು ಸಸ್ಪೆಂಡ್ ಮಾಡಂತ ನೇರವಾಗಿ ಹೇಳಿಬಿಡಿ. ಆವಾಗ ಅವರು ಕಮಿಷನರ್ ಏನಂತ ಹೇಳ್ತಾರೆ. ನಂತರ ಬಾಗಲಕೋಟೆಗೆ ಹೋಗಿ ಅಲ್ಲೊಂದು ನೀವು ಕಂಪ್ಲೇಂಟನ್ನು ದರ್ಜಿ ಮಾಡಬೇಕು. ನನಗೆ 2.5 ಲಕ್ಷ ಕೊಟ್ಟಿದ್ದೆ, 2 ಲಕ್ಷ ಇನ್ನೂ ಕೊಡಬೇಕಾಗಿದೆ, 50,000 ಕೊಟ್ಟಾನೆ, ಈತ ಫ್ರಾಡ್ ಇದ್ದಾನೆ ಅಂತೇಳಿ ಅಲ್ಲಿ ಒಂದು ಕಂಪ್ಲೇಂಟ್ ಕೊಡ್ರಿ. ಯಾಕಂದ್ರೆ ಈ ಒಂದು ಪ್ರಕರಣ ಬಂತು ನಿಮ್ಗೆ ಶಶಿಕಲಾ ತಿಮ್ಮನಪೇಟೆ ಮತ್ತೆ ಎಷ್ಟೇ ಜನರಿಗೆ. ಯಾಕಂದ್ರೆ ಇಂಥವ್ರು ಇರ್ತಾರಲ್ಲ, ಯಾರು ಮಹೇಶ್ ದೊಡ್ಡಮನಿ ಅವರು ಕ್ರಮ ಕೈಗೊಳ್ಳಿಲ್ಲ. ಅದಲ್ಲ, ಯಾರು ವಿನೋದ್ ಸರ್ ಅವರು ಕ್ರಮ, ಸುಭಾಷ್ ಶೇಷಪ್ಪ ರತ್ನಾಕರ್, ಇಂಥವ್ರಿಗೆ ಅನೇಕ ನೀವು ಅಲ್ಲಿ ದುಡ್ಡು ಹಾಕ್ರಿ ಅಂದ್ರೆ ಇವ್ರು ಬಚಾವೋ ಸಲುವಾಗಿ ದುಡ್ಡು ಹಾಕೋದು. ಅವನು ಈತ ಶಾಮೀಲ್ ಇದ್ದಾನೆ ಅಂತ ಹೇಳ್ರಿ. ಅಲ್ಲಿಂದ ಪ್ರಕರಣವನ್ನು ದಾಖಲಿಸಿ ಮಾಡಂತ ಹೇಳ್ತಾ ಇಲ್ಲಿವರೆಗೆ ನಮ್ಮ ಜೊತೆ ಸುದೀರ್ಘವಾಗಿ ಮಾತಾಡಿರಿ. ನಿಮ್ಮ ಸಾರ್ವಜನಿಕರಿಗೆ ನಿಮ್ಮ ಕಳಕಳಿತ್ತು ಅದನ್ನು ಕೂಡ ಮನವಿ ಮಾಡಿದ್ರಿ. ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಕೂಡ ನೀವು ಒಂದು ಮನವಿಯನ್ನು ಕೂಡ ಮಾಡಿದರೆ ನೀವು ದೊಡ್ಡ ಬೇಗನೆ ಹೊಳ್ಳಿ ಬರುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ನೀವು ಕೂಡ ನಾವು ಹೇಳಿದಂಥ ದಾರಿಯಲ್ಲಿ ಹೋಗ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾವು ಮುಗಿಸ್ತೇವೆ. ನೀವು ನಮ್ಮ ಸ್ಟುಡಿಯೋಕ್ಕೆ ಬಂದದಕ್ಕಾಗಿ ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ನಮಸ್ಕಾರ ಸರ್.